ಚಿಕ್ಕವಳಿರ್ಬೇಕಾದ್ರೆ ನನ್ನ ಫ್ರೆಂಡ್ ಜೊತೆ ನಾನು ಜಾಸ್ತಿ ಆಡ್ತಿದ್ದಿದ್ದು ಆಟ ಅಂತಂದರೆ ಟೀಚರ್ ಆಟ. ಆಗ ನನಗೆ ಗೊತ್ತೇ ಇರಲಿಲ್ಲ ಡೆಸ್ಟಿನಿನೇ ನನ್ನ ಕೊನೆಗೂ ಅಲ್ವರೆಗೆ ಕರ್ಕೊಬರುತ್ತೆ ಅಂತ. ಟೀಚಿಂಗ್ ಅನ್ನೋದು ನನ್ನ ಲಿಸ್ಟಲ್ಲೇ ಇರಲಿಲ್ಲ ಅಂತ ಅಂದ್ಕೊಳ್ಳಿ. ಇಟ್ ವಾಸ್ ನಾಟ್ ಬೈ ಚಾಯ್ಸ್, ಇಟ್ ವಾಸ್ ಕಂಪ್ಲೀಟ್ಲಿ ಬೈ ಚಾನ್ಸ್. ಆ್ಯಸ್ ಡೇಸ್ ಪಾಸ್ ನನಗೆ ಗೊತ್ತಾಗಿದ್ದು ಟೀಚಿಂಗ್ ಅನ್ನೋದು ಜಸ್ಟ್ ಒಂದು ಜಾಬ್ ಅಂತಲ್ಲ, ಅದೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ವಿತ್ ಸೂಪರ್ ಪವರ್ಸ್. ಆ ಯಂಗ್ ಮೈಂಡ್ಸಲ್ಲಿ ನಾವು ಏನು ಇವತ್ತು ಫಿಲ್ ಮಾಡ್ತಾ ಹೋಗ್ತೀವೋ ಅದೇ ನಮ್ಮ ಫ್ಯೂಚರ್ ನೇಷನ್ ಆಗಿರುತ್ತೆ. ಟೀಚರ್ಸ್ ಡೇ, ಓಣಂ, ಈದ್ ಎಲ್ಲನೂ ಒಂದೇ ದಿನ ಬಂದಿರೋದ್ರಿಂದ, ಅವತ್ತು ಹಾಲಿಡೇ ಆಗಿರೋದ್ರಿಂದ ಹಿಂದಿನ ದಿನವೇ ಸ್ಕೂಲ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಕೂಲ್ಸಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಇವತ್ತು ನಮ್ಮ ಸ್ಕೂಲಲ್ಲೂ ಅಷ್ಟೇ ಟೀಚರ್ಸ್ ಡೇ ಸೆಲೆಬ್ರೇಷನ್, ಓಣಂ ಸೆಲೆಬ್ರೇಷನ್ ಇತ್ತು. ಬಟ್ ನನ್ನ ಹತ್ರ ಓಣಂ ಸಾರಿ ಯಾವುದೂ ಇರಲಿಲ್ಲ, ಸೊ ಐ ಡಿಡ್ ನಾಟ್ ವೇರ್ ಇಟ್. ಎನಿವೇಸ್ ವೈಟ್ ಅಟೈರಲ್ಲೇ ರೆಡಿಯಾಗಿ ಬೇಗ ಸ್ಕೂಲ್ಗೆ ಹೊರಟಿದ್ದೀನಿ. ಐ ವಾಸ್ ರಿಯಲಿ ಎಕ್ಸೈಟೆಡ್. ಲಾಸ್ಟ್ 2 ಇಯರ್ಸಿಂದ ನಾನು ಈ ಟೀಚರ್ಸ್ ಡೇನ ತುಂಬಾ ಮಿಸ್ ಮಾಡ್ಕೊತಿದ್ದೆ ಕಾರಣಾಂತರಗಳಿಂದ. ಸೊ ಇವತ್ತು ತುಂಬಾ ಎಕ್ಸೈಟೆಡ್ ಆಗಿದ್ದೆ. ಓಣಂ ಸೆಲೆಬ್ರೇಷನ್ಸ್ಗೆ ಅಂತ ಪೂಕೋಲಂ ಕಾಂಪಿಟೇಷನ್ ಇತ್ತು. ಫಸ್ಟ್ ಟೈಮ್ ನಾನು ಈ ಪೂಕೋಲಂನ ಮಾಡ್ತಾಯಿದ್ದೆ. ಸೊ ಐ ವಾಸ್ ವೆರಿ ಎಕ್ಸೈಟೆಡ್. ಕೊನೆಗೂ ಚೆನ್ನಾಗಿ ಬಂತು, ಎಲ್ಲ ಕ್ಲಾಸಸ್ಸಲ್ಲೂ ತುಂಬಾ ಚೆನ್ನಾಗಿ ಬಂತು. ಎವ್ರಿ ಬ್ಯಾಚ್ ಆಫ್ ಸ್ಟೂಡೆಂಟ್ಸ್ನ ನೋಡ್ತಿರ್ಬೇಕಾದ್ರೆ ಫ್ಯೂಚರ್ CEO ಅಥವಾ ಬಿಸ್ನೆಸ್ ಮೆನ್ ಅಥವಾ ಆ್ಯಕ್ಟರ್ಸ್ ಯಾರೇ ಆಗಿರಲಿ, ಅವ್ರ ಜರ್ನಿ ಇಲ್ಲಿಂದನೇ ಶುರು ಆಗಿರುತ್ತೆ. ಆ್ಯಂಡ್ ಆ ಸಕ್ಸಸ್ಫುಲ್ ಜರ್ನಿಗೆ ನಾನು ಎಲ್ಲೋ ಒಂದು ಕಡೆ ಭಾಗಿಯಾಗಿರ್ತೀನಿ ಅಂತ ತುಂಬಾ ಖುಷಿ ಅನಿಸ್ತಿರುತ್ತೆ. ಐ ಸಮ್ಟೈಮ್ಸ್ ಫೀಲ್ ಡೆಸ್ಟಿನಿ ನನಗೊಂದು ಗ್ರೇಟೆಸ್ಟ್ ಗಿಫ್ಟ್ ಕೊಟ್ಟಿದೆ ಅಂತ. ಪ್ರೀವಿಯಸ್ ಮಿನಿ ವ್ಲಾಗಲ್ಲಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಸಾಕಷ್ಟು ಜನ ನನಗೆ ವಿಶ್ ಮಾಡಿದ್ದೀರಾ. ವಿಶ್ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ವೆರಿ ಮಚ್ ಅಂತ ಹೇಳ್ತಾ, ಎಲ್ಲ ಅಮ್ಮಂದಿರಿಗೂ ಎಲ್ಲ ಟೀಚರ್ಸ್ಗೂ ವೆರಿ ಹ್ಯಾಪಿ ಟೀಚರ್ಸ್ ಡೇ.